ಶಾಸಕರಾದಂಥ ಭರಮಗೌಡ ಅಲ್ಲಗೌಡ ಕಾಗೆ ಅವರು ಸುಮಾರು 5 ಬಾರಿ ಕಾಗವಾಡ ಕ್ಷೇತ್ರದಿಂದ ಅಥಣಿ ಕಾಗವಾಡ ಇದ್ದಾಗ ಕ್ಷೇತ್ರ ವಿಂಗಡಣೆ ಇತ್ತು. ಈಗ ಪ್ರತ್ಯೇಕವಾಗಿ ಕಾಗವಾಡ ಕ್ಷೇತ್ರ ಈ ಭಾಗ ಇರುವುದರಿಂದ ಈಗ ಶಾಸಕರಾಗಿ ಅವರ ಅದಾರೋ. ಅದರ 2028ಕ್ಕೆ ಶಾಸಕರಾಗಿ ರಾಜು ಭರಮಗೌಡ ಅಲ್ಲಗೌಡ ಕಾಗೆ ಇವರ ಮುಂದುವರಿತಾರು. ಯಾಕಂತಂದ್ರೆ ಇವತ್ತಿನ ಸರ್ಕಾರದಲ್ಲಿ ಕಾಗವಾಡ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ತರುವಲ್ಲಿ ಬಹಳ ಯಶಸ್ವಿಯಾಗಿ ಕೆಲಸ ಮಾಡತ್ತಾರು. ಮತ್ತು ಈಗ KSRTC NWKSRTCದ ಉತ್ತರ ವಲಯದ ಹುಬ್ಳಿ ಉತ್ತರ ವಲಯದ ಅಧ್ಯಕ್ಷರು ಕೂಡ ಅದಾರ. ಮತ್ತು ಅವ್ರ ಪ್ರಭಾವ, ಅವ್ರ ಮತ ಬೆಂಬಲ, ಅವ್ರಿಗೆ ಇರ್ತಕ್ಕಂಥ ಜನ ಬೆಂಬಲವನ್ನು ಪರಿಗಣಿಸಿ ಈಗ DCC ಬ್ಯಾಂಕ್ ಸದಸ್ಯರು ಕೂಡ ಅದಾರ, ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಸದಸ್ಯರು ಕೂಡ ಆಗಿದ್ದಾರೆ, ಡೈರೆಕ್ಟರ್ ಕೂಡ ಆಗಿದ್ದಾರೆ, ಈಗ ಉಪಾಧ್ಯಕ್ಷರು ಕೂಡ ಆಗಿದ್ದಾರೆ. ಹೀಗಿರುವುದರಿಂದ ಇಲ್ಲಿ ಮುಂದಿನ ದಿನಮಾನದಲ್ಲಿ ಯಾರೇ ಮೀಡಿಯಾ ಮತ್ತು ವಾಟ್ಸಾಪ್ ಫೇಸ್ಬುಕ್ಗೆ ತಲೆ ಕೆಡಿಸ್ಕೋಬಾರ್ದು. ಅವ್ರು ಯಾವುದೇ ರೀತಿ ಅವ್ರು ಯಾರ ಮುಂದೆ ಒಪ್ಪಂದ ಮಾಡ್ಕೋತಾನೆ ಹೇಳಿಕಿಸಿಂದ ಬಾಂಡು ಕರಾರು ಮಾಡಿ ಕೊಟ್ಟಿಲ್ಲ, ಯಾವುದೇ ಹೇಳಿಕೆಯನ್ನು ಎಲ್ಲಿ ಕೊಟ್ಟಿಲ್ಲ. ಅದರ ಮುಂದಿನ 2028ಕ್ಕೆ ರಾಜು ಕಾಗೇನೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೋ, ಅವರೇ ಮುಂದಿನ ಅಭ್ಯರ್ಥಿ ಅಂತ ನಾನು ಖಡಾಖಂಡಿತವಾಗಿ ಹೇಳ್ತೀನಿ.